ಕರ್ನಾಟಕದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಅರ್ಜಿ ಹೇಗೆ ಭರ್ತಿ ಮಾಡಬೇಕು, ಯಾವ ದಾಖಲೆಗಳು ಬೇಕು, ಇಲ್ಲಿದೆ ಸಂಪೂರ್ಣ ಮಾಹಿತಿ. ಕರ್ನಾಟಕದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಪ್ರಕ್ರಿಯೆ ಆರಂಭವಾಗಿದೆ. ಈ ಪ್ರಕ್ರಿಯೆಯ ಉದ್ದೇಶ ರಾಜ್ಯದ ಮತದಾರರ ಪಟ್ಟಿಯನ್ನು ಇನ್ನಷ್ಟು ನಿಖರ ಮತ್ತು ಪಾರದರ್ಶಕವಾಗಿಸುವುದು. ಈ ಹಿನ್ನೆಲೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು BLOಗಳು ಮನೆ ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಿದ್ದಾರೆ. ಈ ಫಾರ್ಮ್ ಅನ್ನು ಸರಿಯಾಗಿ ಭರ್ತಿ ಮಾಡಿ ಸಲ್ಲಿಸುವುದು ಪ್ರತಿಯೊಬ್ಬ ಮತದಾರರ ಜವಾಬ್ದಾರಿ. ಹಾಗಾದರೆ ಅರ್ಜಿಯನ್ನು ಹೇಗೆ ಭರ್ತಿ ಮಾಡಬೇಕು, ಯಾವ ಮಾಹಿತಿಯನ್ನು ನೀಡಬೇಕು, ಯಾವ ದಾಖಲೆಗಳು ಬೇಕಾಗಬಹುದು, ಎಲ್ಲವನ್ನು ಹಂತ ಹಂತವಾಗಿ ತಿಳಿಯೋಣ. ಮೊದಲನೆಯದಾಗಿ ಅರ್ಜಿಯಲ್ಲಿರುವ ವಿವರಗಳನ್ನು ಮೊದಲು ಪರಿಶೀಲಿಸಿ. BLO ನೀಡುವ ಅರ್ಜಿಯಲ್ಲಿ ನಿಮ್ಮ ಹೆಸರು, ಮತದಾರರ ಸಂಖ್ಯೆ, ವಿಳಾಸ ಹಾಗೂ ಇತರೆ ಮೂಲಭೂತ ವಿವರಗಳು ಮೊದಲೇ ಮುದ್ರಿತವಾಗಿರಬೇಕು. ಅರ್ಜಿ ಪಡೆದ ಕೂಡಲೇ ಈ ಮಾಹಿತಿಗಳು ಸರಿಯಾಗಿವೆಯೇ ಎಂಬುದನ್ನು ಪರಿಶೀಲಿಸಿ. ಯಾವುದೇ ತಪ್ಪು ಕಂಡುಬಂದರೆ BLO ಅವರ ಗಮನಕ್ಕೆ ತಕ್ಷಣ ತರಬೇಕು. ಎರಡನೆಯದಾಗಿ ಹಿಂದಿನ ಮತದಾರರ ಪಟ್ಟಿಯ ವಿವರಗಳನ್ನು ನಮೂದಿಸಿ. ಅರ್ಜಿಯಲ್ಲಿ ಹಿಂದಿನ ಮತದಾರರ ಪಟ್ಟಿಯ ವಿವರಗಳನ್ನು ಕೇಳಬಹುದು. ನಿಮ್ಮ ಹೆಸರು ಹಿಂದಿನ ಮತದಾರರ ಪಟ್ಟಿಯಲ್ಲಿ ಇದ್ದರೆ ಅದರ ವಿವರಗಳನ್ನು ನಮೂದಿಸಿ. ಒಂದು ವೇಳೆ ನಿಮ್ಮ ಹೆಸರು ಇಲ್ಲದಿದ್ದರೆ ನಿಮ್ಮ ಕುಟುಂಬದ ಸದಸ್ಯರ ಹಿಂದಿನ ಮತದಾರರ ಪಟ್ಟಿಯ ವಿವರಗಳನ್ನು ನೀಡಬಹುದು. ಈ ಮಾಹಿತಿಯಲ್ಲಿ BLO ಮೂಲಕ ಅಥವಾ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅನ್ನು ಪರಿಶೀಲಿಸಬಹುದು. ಮೂರನೆಯದಾಗಿ ನಿಮ್ಮ ಪ್ರಸ್ತುತ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ. ಅರ್ಜಿಯಲ್ಲಿ ಈ ಕೆಳಗಿನ ಮಾಹಿತಿಗಳನ್ನು ಕಡ್ಡಾಯವಾಗಿ ಭರ್ತಿ ಮಾಡಬೇಕು. ಪೂರ್ಣ ಹೆಸರು, ತಂದೆ ತಾಯಿ ಪತಿ ಪತ್ನಿಯ ಹೆಸರು, ಸಂಪೂರ್ಣ ವಿಳಾಸ, ಲಿಂಗ, ಜನ್ಮ ದಿನಾಂಕ, ಕುಟುಂಬದ ವಿವರ. ಗಮನಿಸಬೇಕಾಗಿರೋ ವಿಷಯ ಏನೆಂದರೆ ಮೊಬೈಲ್ ಸಂಖ್ಯೆ ಹಾಗೂ ಆಧಾರ್ ಸಂಖ್ಯೆಯನ್ನು ನೀಡುವುದು ಕಡ್ಡಾಯವಲ್ಲ, ಆದರೆ ನೀಡಿದರೆ ಸಂಪರ್ಕಿಸಲು ಅನುಕೂಲವಾಗಬಹುದು. ಇನ್ನು ನಾಲ್ಕನೆಯದಾಗಿ ಬೇಕಾಗುವ ದಾಖಲೆಗಳು. ಪರಿಶೀಲನೆಗಾಗಿ ಅಧಿಕಾರಿಗಳು ಅಗತ್ಯವಿದ್ದರೆ ಈ ದಾಖಲೆಗಳಲ್ಲಿ ಯಾವುದಾದರೂ ಒಂದನ್ನು ಕೇಳಬಹುದು. ಜನನ ಪ್ರಮಾಣ ಪತ್ರ, ಶಾಲಾ ವರ್ಗಾವಣಾ ಪತ್ರ ಅಥವಾ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, SLC ಅಥವಾ ಶಾಲೆಯ ಅಂಕಪಟ್ಟಿ, ಪಾಸ್ಪೋರ್ಟ್, ಪಿಂಚಣಿ ದಾಖಲೆ, ಸರ್ಕಾರಿ ಗುರುತಿನ ದಾಖಲೆ, ನಿವಾಸದ ಪುರಾವೆ, ಇತರ ಅಧಿಕೃತ ದಾಖಲೆಗಳು. ಇನ್ನು ಘೋಷಣೆ ಸಹಿತ ಓದಿ ಸಹಿ ಮಾಡಿ. ಅರ್ಜಿಯಲ್ಲಿ ನೀಡಿರುವ ಘೋಷಣೆಗಳನ್ನು ಓದಿ ನಂತರ ಸಹಿ ಮಾಡಬೇಕು. ಒಂದು ವೇಳೆ ನೀವು ಸ್ವತಃ ಅರ್ಜಿ ಭರ್ತಿ ಮಾಡಲು ಸಾಧ್ಯವಾಗದಿದ್ದರೆ ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಪರವಾಗಿ ಅರ್ಜಿ ಭರ್ತಿ ಮಾಡಬಹುದು. ಅಂತಹ ಸಂದರ್ಭದಲ್ಲಿ ಅವರು ತಮ್ಮ ಹೆಸರು ಹಾಗೂ ನಿಮ್ಮೊಂದಿಗೆ ಇರುವ ಸಂಬಂಧವನ್ನು ನಮೂದಿಸಿ ಸಹಿ ಮಾಡಬೇಕು. ಅರ್ಜಿ ಸಲ್ಲಿಸುವ ವಿಧಾನ. ಅರ್ಜಿಯನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿದ ನಂತರ BLO ಅವರಿಗೆ ಸಲ್ಲಿಸಬೇಕು. ಈ ಹಂತದಲ್ಲಿ ದಾಖಲೆಗಳನ್ನು ಸಲ್ಲಿಸುವ ಅಗತ್ಯವಿದ್ದರೆ ದಾಖಲೆಗಳನ್ನು ನೀಡುವ ಅವಶ್ಯಕತೆ ಇರುವುದಿಲ್ಲ. ಅರ್ಜಿಯ 2 ಪ್ರತಿಗಳ ಮೇಲೆ BLO ಸಹಿ ಮಾಡಿರುತ್ತಾರೆ. ಒಂದು ಪ್ರತಿಯನ್ನು BLO ತಮ್ಮ ಬಳಿ ಇಟ್ಟುಕೊಳ್ಳುತ್ತಾರೆ, ಮತ್ತೊಂದು ಪ್ರತಿಯನ್ನು BLO ನಿಮಗೆ ಹಿಂದಿರುಗಿಸುತ್ತಾರೆ. ಈ ಪ್ರತಿಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. BLO ಮನೆಗೆ ಬರದಿದ್ದರೆ ಏನು ಮಾಡಬೇಕು? BLO ಭೇಟಿ ನೀಡಿದ ಮನೆಗಳಿಗೆ ವಿಶೇಷ ಸ್ಟಿಕ್ಕರ್ ಅಂಟಿಸಲಾಗುತ್ತದೆ. ಒಂದು ವೇಳೆ ನಿಮ್ಮ ಮನೆಗೆ BLO ಭೇಟಿ ನೀಡಿದ್ದರೆ ನಿಮ್ಮ ಮತಗಟ್ಟೆ ಮಟ್ಟದ ಅಧಿಕಾರಿಯನ್ನು ಅಥವಾ ಸ್ಥಳೀಯ ಚುನಾವಣಾ ಸಹಾಯ ಕೇಂದ್ರವನ್ನು ಸಂಪರ್ಕಿಸಿ ಅರ್ಜಿ ಪಡೆಯಬಹುದು. ಆನ್ಲೈನ್ ಮೂಲಕವೂ ಅರ್ಜಿ ಸಲ್ಲಿಸಬಹುದು. ಮತದಾರರು ಆನ್ಲೈನ್ ಮೂಲಕವೂ ಅರ್ಜಿ ಸಲ್ಲಿಸಬಹುದಾಗಿದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡಿ ಸಲ್ಲಿಸಬಹುದು. ಹಿಂದಿನ ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ನೀವು ಈ ಹಿಂದೆ ಮತದಾನ ಮಾಡಿದ್ದರೂ ಹಿಂದಿನ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದಿದ್ದರೆ ಕೂಡ ಅರ್ಜಿ ಸಲ್ಲಿಸಬಹುದು. ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತಾರೆ. ಹೊಸ ಮತದಾರರಾಗಿದ್ದರೆ ನಿಗದಿತ ನಮೂನೆಯ ಮೂಲಕ ಹೊಸದಾಗಿ ಹೆಸರು ನೋಂದಾಯಿಸಿಕೊಳ್ಳಬಹುದು. ಗಮನದಲ್ಲಿರಬೇಕಾದ ಅಂಶಗಳೆಂದರೆ BLO ಮನೆಗೆ ಬಂದಾಗ ಅರ್ಜಿ ಪಡೆಯಿರಿ. ಎಲ್ಲ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ. ಸಹಿ ಮಾಡದೆ ಅರ್ಜಿ ಸಲ್ಲಿಸಬೇಡಿ. ಸಲ್ಲಿಸಿದ ಅರ್ಜಿಯ ಸ್ವೀಕೃತಿ ಪ್ರತಿಯನ್ನು ತಪ್ಪದೇ ಪಡೆದುಕೊಳ್ಳಿ. ಅಗತ್ಯವಿದ್ದರೆ ಮಾತ್ರ ದಾಖಲೆಗಳನ್ನು ಸಲ್ಲಿಸಿ. ಯಾವುದೇ ಸಂದೇಹಗಳಿದ್ದರೆ BLO ಅಥವಾ ಚುನಾವಣಾ ಅಧಿಕಾರಿಗಳನ್ನು ಸಂಪರ್ಕಿಸಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.